ಇನ್ನು ನೀವು ಹೇಳ್ತಾ ಇದ್ದಾಗೆ ರಾಜ್ಯದಲ್ಲೂ ಕೂಡ ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಕೂಡ ಮತ್ತೆ ಮಹಾಮಾರಿಯ ಒಂದು ಆತಂಕ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕೇರಳದಲ್ಲಿ JN.1 ಪತ್ತೆ ಆಗಿದೆ. ಸೊ ಇದರಿಂದಾಗಿ ಈಗ ನಮ್ಮ ಇಲ್ಲಿನ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಮಾಕ್ ಡ್ರಿಲ್ಗೆ ಮುಂದಾಗಿದೆ ಆರೋಗ್ಯ ಇಲಾಖೆಯಿಂದ ಮತ್ತೆ ಆಸ್ಪತ್ರೆಗಳನ್ನ ಸಜ್ಜುಗೊಳಿಸುವಂತಹ ಕೆಲಸಗಳಾಗ್ತಾ ಇದೆ. ಬೆಡ್ಗಳನ್ನ ರಿಸರ್ವ್ ಇಡೋದು, ಸೊ ಎಲ್ಲೆಲ್ಲಿ ಆಕ್ಸಿಜನ್ ಸಿಲಿಂಡರ್ನ ವ್ಯವಸ್ಥೆ ಬೇಕು ಅದನ್ನ ಮಾಡುವಂಥದ್ದು, ವೆಂಟಿಲೇಟರ್ಗಳ ವ್ಯವಸ್ಥೆ, ಇದನ್ನೆಲ್ಲವನ್ನು ಕೂಡ ಮಾಡ್ಕೊಳ್ಳಿ ಅಂತ ಹೇಳಿ ಈಗಾಗಲೇ ಆರೋಗ್ಯ ಸಚಿವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಆಕ್ಸಿಜನ್ ಪ್ಲಾಂಟ್ ಅನ್ನ ಕೂಡ ಈಗಾಗಲೇ ಸ್ಥಾಪಿಸಲಾಗಿದೆ. ಆಕ್ಸಿಜನ್ ಜನರೇಟರ್ಗಳು, ಕೋವಿಡ್ ಉಪಕರಣಗಳು ಇದೆಲ್ಲವನ್ನು ಕೂಡ ಪರಿಶೀಲಿಸಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮಾಕ್ ಡ್ರಿಲ್ಗೆ ಈಗ ಆರೋಗ್ಯ ಇಲಾಖೆ ಕೂಡ ಮುಂದಾಗಿದೆ. ಆರೋಗ್ಯ ಇಲಾಖೆ ಈಗಾಗಲೇ ಅಲರ್ಟ್ ಆಗಿದೆ. ಯಾಕಂದ್ರೆ ಕಳೆದ ಬಾರಿ ನಾವು ನೋಡಿದ್ವಿ ಚಾಮರಾಜನಗರದಲ್ಲಿ ಏನಾಯ್ತು ಅಂತ. ಯಾರ್ಯಾರ ಅಸಡ್ಡೆಯಿಂದ ಎಷ್ಟು ಪ್ರಾಣಗಳು ಹೋದವು ಅದು ಗೊತ್ತಿದೆ ಸಂಗತಿ. ಸೊ ಹಿಂಗಾಗಿ ಇಂಥದ್ದು ಯಾವುದೇ ಘಟನೆಗಳಾಗಬಾರ್ದು. ಮೊದಲು ಆಸ್ಪತ್ರೆಗಳನ್ನು ರೆಡಿ ಮಾಡಿಡಬೇಕು ರೆಹಮಾನ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ಎಲ್ಲ ರೀತಿಯಲ್ಲೂ ಸಜ್ಜಾಗಿರಬೇಕು. ಆಕ್ಸಿಜನ್ ಪ್ಲಾಂಟ್, ಆಕ್ಸಿಜನ್ ಜನರೇಟರ್ಗಳು ಪ್ರತಿಯೊಂದು ಕೂಡ ಇವೆಲ್ಲ ಪರಿಶೀಲನೆ ಆಗ್ತಾ ಇದೆ. ಜೊತೆಗೆ ವಾರ್ಡ್ಗಳನ್ನು ಸಪರೇಟ್ ಮಾಡಬೇಕು. ಏನು ಅಂತಂದರೆ ಈಗ ಮಹಿಳೆಯರಿಗೆ ಬಂತು ಒಂದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಂದರೆ ಅದು ಈ ಗರ್ಭಿಣಿಯರಿಗೆ ಬಂತು ಅಂತ ತಿಳ್ಕೊಳ್ಳಿ ಸಪ್ರೇಟಾಗಿ, ಮಕ್ಕಳಿಗೆ ಬಂತು ಅಂತ ತಿಳ್ಕೊಳ್ಳಿ ಸಪ್ರೇಟಾಗಿ, ಆ ರೀತಿ ಒಂದು ವ್ಯವಸ್ಥೆ. ಜೊತೆಗೆ ಅಂದರೆ ಅಲ್ಲಿನ ವೈದ್ಯಕೀಯ ಸಿಬ್ಬಂದಿ ಇದೆಯಲ್ಲ, ಆ ಸಿಬ್ಬಂದಿನ ಮೊದಲು ಜಾಗೃತಗೊಳಿಸಬೇಕು. ಹೆಂಗೆ ಏನು ಎತ್ತ ಅಂದರೆ ಹಿಂದೆ ನಾವೆಲ್ಲ ಆಗ ಏನು ಗೊತ್ತಿಲ್ಲದಿರುವಂಥ ಶತ್ರುನ ಎದುರಿಸೋಕ್ಕೂ ಗೊತ್ತಿರುವಂಥ ಶತ್ರು ಎದುರಿಸೋಕ್ಕೂ ವ್ಯತ್ಯಾಸ ಇದೆ. ಎರಡೆರಡು ಸರಿ ಬಂದು ಹೋಗಿರೋದ್ರಿಂದ ಈಗ ಕೊರೋನಾ ಬಗ್ಗೆ ಅಷ್ಟೊಂದಾಗಿ ಭಯ ಇರಲ್ಲ. ಅಂದರೆ ಯಾರು ಮೊದಲು ಡಾಕ್ಟರ್ಗಳೇ ಹೋಗ್ತಿರಲಿಲ್ಲ ಹತ್ರ, ಯಾರನ್ನೋ ಜೂನಿಯರ್ಗಳನ್ನ ಕಳಿಸ್ತಾ ಇದ್ರು. ಈಗ ಏನು ಗೊತ್ತಾ, ಆ ರೀತಿ ಭಯ ಇಲ್ಲ. ಈಗ ನಮ್ಮಲ್ಲೂ ಕೂಡ ನಾವೇನು ಅಂತಂದರೆ ಮಾಸ್ಕ್ ಹಾಕೊಳ್ಳೋದೇ ಗೊತ್ತಿರಲಿಲ್ಲ ನಮಗೆ. ಡಾಕ್ಟರ್ಗಳು ಬಿಟ್ಟರೆ ನಾವು ಯಾಕೆ ಹಾಕೋಬೇಕು ಅನ್ನೋಂಥ ಒಂದು ಮನೋಭಾವನೆ ಇತ್ತು. ಹಾಗಲ್ಲ ಈಗ ಬದಲಾಗಿದೆ. ಹೀಗಾಗಿ ಏನು ಅಂತಂದರೆ ನಿಯಂತ್ರಣ ಮಾಡಲಿಕ್ಕೆ ಮಾಕ್ ಡ್ರಿಲ್ ನಡೀತಾ ಇದೆ. ಒಟ್ಟಲ್ಲಿ ಈಗ ಆರೋಗ್ಯ ಇಲಾಖೆಯಲ್ಲೂ ಕೂಡ ಈಗ ಆಸ್ಪತ್ರೆಗಳ ಒಂದು ವ್ಯವಸ್ಥೆಯನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ. ಈಗ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಣ. ಆಸ್ಪತ್ರೆಯಲ್ಲಿ ಹೇಗಿದೆ ವ್ಯವಸ್ಥೆ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನಯ್ ನೀಡ್ತಾರೆ. ಜೊತೆಗೆ ಬಾವಲಿ ಚೆಕ್ ಪೋಸ್ಟ್ ಇಂದನೂ ಕೂಡ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ದಿಲೀಪ್ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿರಾಜ್ ಕೂಡ ಮಂಗಳೂರಿನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡಿತಾ ಹೋಣ. ಮೊದಲನೇದಾಗಿ ವಿನಯ್, ಈಗ ರಾಜ್ಯದಲ್ಲೂ ಕೂಡ ಯಾವ ರೀತಿಯಾಗಿ ಹೈ ಅಲರ್ಟ್ ಘೋಷಿಸಿದ್ದಾರೆ, ಜೊತೆಗೆ ಆಸ್ಪತ್ರೆಗಳನ್ನ ಸಜ್ಜುಗೊಳಿಸುವಂತಹ ಕೆಲಸ ಹೇಗಾಗ್ತಾ ಇದೆ, ಸೊ ಹೇಗೆ ಪರಿಶೀಲನೆ ಎಲ್ಲ ನಡೀತಾ ಇದೆ ವಿನಯ್? ರೆಹಮಾನ್, ಸದ್ಯ ಎರಡನೇ ಅಲೆಯಿಂದ ಎಚ್ಚೆತ್ತುಕೊಂಡಿರುವಂತಹ ಆರೋಗ್ಯ ಇಲಾಖೆ, ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಸಾವು ನೋವುಗಳನ್ನು ನಾವು ಕಂಡಿದ್ವಿ. ಯಾವುದೇ ರೀತಿಯಂತಹ ಮುನ್ನೆಚ್ಚರಿಕೆಗಳಾಗ್ಲಿ ಪ್ರಿಕಾಷನ್ಸ್ಗಳಿದ್ದೇನೆ ಸಾವಿರಾರು ಜನ ಅಮಾಯಕರು ಜೀವವನ್ನು ಕಳ್ಕೊಂಡಿದ್ರು. ಹೀಗಾಗಿ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಿರಲಿ, ಹೊಸ ಕೋವಿಡ್ ವೇರಿಯಂಟ್ ಬಂದಾಗ ನಾವು ಪ್ರಿಪರೇಷನ್ ಅನ್ನು ಮಾಡ್ಕೋಬೇಕು ಅನ್ನೋಂತಹ ಮುನ್ನೆಚ್ಚರಿಕಾ ದೃಷ್ಟಿಕೋನದಿಂದ ಈಗಾಗಲೇ ತಜ್ಞರು ಬೇಸಿಕ್ ಆಗಿ ಆರೋಗ್ಯ ಇಲಾಖೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ರವಾನೆ ಮಾಡಿದ್ದಾರೆ. ಆಗ್ನೇಯ ದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ಕೊರೋನಾ ಏರಿಕೆ ಸದ್ಯ ಕೇರಳದಲ್ಲೂ ಕೂಡ ತನ್ನ ಪ್ರಭಾವವನ್ನು ಬೀರಿದೆ. ಈಗಾಗಲೇ 4 ಜನ ಕೂಡ JN.1 ನಿಂದ ಮೃತಪಟ್ಟಿದ್ದಾರೆ ಮತ್ತು ಸಕ್ರಿಯ ಪ್ರಕರಣಗಳ ಸಂಖ್ಯೆ 1200 ಗಡಿಯನ್ನು ದಾಟ್ತಾ ಇದೆ. ಹೀಗಾಗಿ ರಾಜ್ಯದಲ್ಲೂ ಕೂಡ ಇದರ ತುರ್ತು ಬೇಕಾಗಿರುವಂತಹ ಸಿದ್ಧತೆಗಳ ಅವಶ್ಯಕತೆ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಈಗಾಗಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಆರೋಗ್ಯ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಮತ್ತು ಆಸ್ಪತ್ರೆಗಳಿಗೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಆಸ್ಪತ್ರೆಗಳನ್ನು ಸಿದ್ಧಗೊಳಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಜೆಷನ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ಮಾಕ್ ಡ್ರಿಲ್ ಅನ್ನು ಮಾಡೋದಕ್ಕೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಮಾಕ್ ಡ್ರಿಲ್ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ತುರ್ತು ಸಂದರ್ಭ ಬಂದಂತಹ ಸಮಯದಲ್ಲಿ ಅದನ್ನ ಎದುರಿಸುವುದಕ್ಕೆ ಬೇಕಾಗಿರುವಂತಹ ಪ್ರಿಕಾಷನ್ಸ್, ಸಿದ್ಧತೆಗಳು, ಬೆಡ್ ಆಗಿರಬಹುದು, ಆಕ್ಸಿಜನ್ ಆಗಿರಬಹುದು, ಆಕ್ಸಿಜನ್ ಪ್ಲಾಂಟ್ಗಳಾಗಿರ್ಬೋದು, ಆಕ್ಸಿಜನ್ ವೆಂಟಿಲೇಟರ್ಸ್ಗಳಾಗಿರ್ಬೋದು, ಮತ್ತು ಹಾಸಿಗೆ ಸಿದ್ಧತೆಗಳಾಗಿರ್ಬೋದು, ಮತ್ತು ವೈದ್ಯಕೀಯ ಸಿಬ್ಬಂದಿ ಮತ್ತು ತಾಂತ್ರಿಕ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಮತ್ತೆ ಸರಿಪಡಿಸುವಂಥದ್ದು ಮತ್ತು ಕಾರ್ಯಕ್ಕೆ ಸಿದ್ಧಪಡಿಸುವಂಥ ಅವುಗಳನ್ನ ಮತ್ತೊಂದು ಸಾರಿ ಅಣುಕು ಪ್ರದರ್ಶನ ಮಾಡುವಂಥದ್ದು. ಆದರೆ ಯಾವ ರೀತಿಯಾಗಿದೆ, ಆಕ್ಟಿವ್ ಆಗಿದೆನಾ ಮತ್ತು ಏನೇನು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ಟೆಸ್ಟಿಂಗ್ ಮಾಡೋದಕ್ಕಾಗಿರಲಿ, ಜೊತೆಗೆ ಐಸೋಲೇಷನ್ ಮಾಡೋದಕ್ಕಾಗಿರಲಿ, ಒಂದೊಮ್ಮೆ ಕೋವಿಡ್ ಏರಿಕೆ ಆದರೆ ಅವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಬೇಕಾಗಿರುವಂತಹ ಔಷಧಿಗಳು, ಉಪಕ್ರಮಗಳು ಅಂದ್ರೆ ಬೇಕಾಗಿರುವಂತಹ ಮೆಡಿಕಲ್ ಕಿಟ್ಸ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಸಿದ್ಧತೆ ಮಾಡೋದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಸಿದ್ಧತೆ ಮಾಡ್ಕೊಂಡಿದೆ. ಇವತ್ತು ರಾಜ್ಯಾದ್ಯಂತ ಈ ರೀತಿಯಂತಹ ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಈಗಾಗಲೇ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಥಾಪಿತವಾಗಿರುವಂತಹ ಆಕ್ಸಿಜನ್ ಪ್ಲಾಂಟ್ಗಳನ್ನ ಸಿದ್ಧತೆ ಮಾಡಿದ್ದಾರೆ. ಅವುಗಳನ್ನ ಕಾರ್ಯಾಚರಣೆ ಮಾಡಿರೋದಿಲ್ಲ, ಯಾಕಂದ್ರೆ ಅವಶ್ಯಕತೆ ತಕ್ಕಷ್ಟೇ ಆಕ್ಸಿಜನ್ಗಳನ್ನು ಬಳಕೆ ಮಾಡ್ಕೊಳ್ತಿರ್ತಾರೆ. ಬೆಡ್ಗಳಾಗಿರ್ಬೋದು,
ಆಗಿರ್ಬೋದು ಮತ್ತು ವೆಂಟಿಲೇಟರ್ಸ್ಗಳಾಗಿರ್ಬೋದು, ICU ಬೆಡ್ಗಳಾಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ಮತ್ತಷ್ಟು ಅವುಗಳನ್ನ ಆಕ್ಟಿವ್ ಮಾಡಬೇಕಾಗತ್ತೆ. ಸಿದ್ಧತೆಗೆ ಬೇಕಾಗಿರುವಂತಹ ಪೂರ್ವಕವಾಗಿ ಅವುಗಳ ವ್ಯವಸ್ಥೆ ಮಾಡಬೇಕಾಗತ್ತೆ. ಇವೆಲ್ಲವುಗಳನ್ನು ಕೂಡ ವ್ಯವಸ್ಥೆ ಮಾಡೋದಕ್ಕೆ ಈಗಾಗಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳು ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತವೆ. ಯಾಕೆಂದ್ರೆ ಏಕಾಏಕಿ ಏರಿಕೆಯಾದಂತಹ ಸಮಯದಲ್ಲಿ ಅವುಗಳನ್ನ ನಿಭಾಯಿಸುವಂತದ್ದಾಗ್ಲಿ ಮತ್ತು ಐಸೋಲೇಷನ್ ಮಾಡುವಂತದ್ದಾಗ್ಲಿ, ಚಿಕಿತ್ಸೆ ಕೊಡೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನಾಗ್ಲಿ ಎಲ್ಲವನ್ನೂ ಕೂಡ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿಯಂತ ಪರ್ಯಾಯ ಕ್ರಮವಾಗಿ ಇವತ್ತು ಮಾಕ್ ಡ್ರಿಲ್ ಕೂಡ ಆಗ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಸನ್ನದ್ಧವಾಗಿದೆ. ಈಗಾಗಲೇ 3 ಲಕ್ಷ ಕಿಟ್ಗಳನ್ನು ತರಿಸಿಕೊಳ್ಳೋದಕ್ಕೂ ಕೂಡ ಮುಂದಾಗಿರುವಂತದ್ದು, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡುವಂತದ್ದು ಎಲ್ಲವೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ರೆಹಮಾನ್, ಎಸ್, ಹೋಲ್ಡ್ ಅಲ್ಲಿ ರೇವನ ಮತ್ತೆ ಮಾತಾಡ್ತೇನೆ. ಇನ್ನ ಕೇರಳದಿಂದ ರಾಜ್ಯಕ್ಕೆ ಕೊರೋನಾ ವೈರಸ್ ಆತಂಕ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಬಾರ್ಡರ್ ಏರಿಯಾಗಳಲ್ಲೂ ಕೂಡ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಮೈಸೂರಿನ ಬಾವಲಿ ಚೆಕ್ ಪೋಸ್ಟ್ ನಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಅಂದ್ರೆ ಯಾರೆಲ್ಲ ಟ್ರಾವೆಲರ್ಸ್ ಇಲ್ಲಿಂದ ಪಾಸ್ ಆಗ್ತಾರೋ ಅವರೆಲ್ಲರ ಮೇಲೂ ಕೂಡ ಹದ್ದಿನ ಕಣ್ಣಿಡೋದಕ್ಕೆ ಸೂಚನೆ ಸಿಕ್ಕಿದೆ. ಜಿಲ್ಲಾಧಿಕಾರಿಗಳ ಸಭೆ ಬಳಿಕ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಇನ್ನೇನು 1-2 ದಿನಗಳಲ್ಲಿ ಅಧಿಕಾರಿಗಳು ತಪಾಸಣೆ ಕಾರ್ಯವನ್ನ ಆರಂಭಿಸುವಂತಹ ಸಾಧ್ಯತೆಗಳಿವೆ. ಗಡಿಯಲ್ಲಿ ಆರೋಗ್ಯ ಇಲಾಖೆಯಿಂದ ಶೆಡ್ಗಳ ನಿರ್ಮಾಣವಾಗುತ್ತೆ. ಕೇರಳದಿಂದ ರಾಜ್ಯಕ್ಕೆ ನಿತ್ಯ ಸಾವಿರಾರು ವಾಹನಗಳು ಆಗಮಿಸುತ್ತವೆ. ಹೀಗಾಗಿ ಅಲರ್ಟ್ ಆಗಿದೆ ಈಗ ಮೈಸೂರು ಜಿಲ್ಲಾಡಳಿತ. ಪ್ರಮುಖವಾಗಿ ಕೇರಳದಿಂದ ಮೈಸೂರಿಗೆ ಬರುವಂತವರು ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಈ ಬಾವಲಿ ಚೆಕ್ ಪೋಸ್ಟ್ ಮೂಲಕವೇ ಅವರು ಹಾದು ಹೋಗಬೇಕು. ಇಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ದಿಲೀಪ್ ಇದ್ದಾರೆ, ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ದಿಲೀಪ್, ಈಗ ಬಾವಲಿ ಚೆಕ್ ಪೋಸ್ಟ್ ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಈಗಾಗಲೇ ತಪಾಸಣೆ ನಡೆಸುವಂತದ್ದು, ಯಾರಿಗಾದ್ರೂ ಅನುಮಾನಗಳಿದ್ದಂಥವರಿಗೆ ಚೆಕ್ ಮಾಡುವಂಥದ್ದು ಅಲ್ಲೇನೆ. ಸೊ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಈಗ ಮೈಸೂರು ಜಿಲ್ಲಾಡಳಿತ? ರೆಹಮಾನ್, ಈಗ ಬಾವಲಿ ಚೆಕ್ ಪೋಸ್ಟ್ನಲ್ಲಿ ಒಂದು ರೀತಿಯಲ್ಲಿ ಆತಂಕ ಇರುವಂಥದ್ದು. ಯಾಕಂದರೆ ಕೇರಳ ಭಾಗದಿಂದ ಪದೇ ಪದೇ ಒಂದಿಲ್ಲೊಂದು ಆತಂಕ ಎದುರಾಗ್ತಾ ಇದೆ. ನಿಫಾ ವೈರಸ್ ಆಗಿದ್ದಿರ್ಬೋದು, ಅದೇ ರೀತಿ ಈಗ ಕೊರೋನಾ ಈಗ ಮತ್ತೆ ಆತಂಕ ಶುರು ಮಾಡಿರುವಂಥದ್ದು. ಈಗ ಬಾವಲಿ ಚೆಕ್ ಪೋಸ್ಟ್ನಲ್ಲಿದ್ದಾನೆ. ಬಾವಲಿ ಚೆಕ್ ಪೋಸ್ಟ್ನಲ್ಲಿ ಈವರೆಗೂ ಯಾವುದೇ ರೀತಿ ಅಂತ ತಪಾಸಣೆ ಮಾಡ್ತಾ ಇಲ್ಲ. ಯಾಕಂತಂದರೆ ಇವತ್ತು ಸಭೆಯನ್ನು ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಸಭೆಯ ಬಳಿಕ ಈ ಒಂದು ಪ್ರದೇಶದಲ್ಲಿ ಚೆಕ್ ಪೋಸ್ಟ್ನಲ್ಲಿ ಆರೋಗ್ಯ ಇಲಾಖೆ ಚೆಕ್ ಪೋಸ್ಟನ್ನು ತೆರೀತಾರೆ. ಚೆಕ್ ಪೋಸ್ಟನ್ನು ತೆರೆದ ನಂತರ ಇಲ್ಲಿ ತಪಾಸಣೆ ಮಾಡಲಿಕ್ಕೆ ಮುಂದಾಗುವಂಥದ್ದು. ಅಂದರೆ ಈ ಮುಂಚೆ ಇಲ್ಲಿ ಯಾವುದೇ ರೀತಿಯಂಥ ಶೆಡ್ ಇರಲಿಲ್ಲ. ಆದರೆ ಕಳೆದ ಕೊರೋನಾ ಸಂದರ್ಭದಲ್ಲಿ TV9 ವರದಿ ಮಾಡಿತ್ತು. ವರದಿ ಮಾಡಿದ ನಂತರ ಇಲ್ಲೊಂದು ಪರ್ಮನೆಂಟ್ ಸ್ಟ್ರಕ್ಚರ್ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ಈ ಒಂದು ಪ್ರದೇಶದಲ್ಲಿ ಆರೋಗ್ಯ ಇಲಾಖೆಯವರಿಗೆ ಕೂತ್ಕೊಳ್ಳೋಕ್ಕೂ ಕೂಡ ಯಾವುದೇ ರೀತಿಯಂಥ ವ್ಯವಸ್ಥೆ ಇರಲಿಲ್ಲ. ಇದು ಕಾಡಿನ ಪ್ರದೇಶ ಆಗಿರುವ ಕಾರಣಕ್ಕೋಸ್ಕರ ಈಗ ಸದ್ಯಕ್ಕೆ ಈ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಇದೆ. ಇನ್ನೇನಿದ್ರು ಸಿಬ್ಬಂದಿಗಳು ಬಂದು ಇಲ್ಲಿ ತಪಾಸಣೆ ಮಾಡಬಹುದು. ಆ ರೀತಿಯಾದಂಥ ವ್ಯವಸ್ಥೆ ಇರುವಂತಹ ಸ್ಥಳ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಇವತ್ತು ಈ ಎಲ್ಲ ಬಗ್ಗೆಯೂ ಕೂಡ ಒಂದು ತೀರ್ಮಾನ ಆಗುತ್ತೆ. ತೀರ್ಮಾನ ಆದ ನಂತರ ಈ ಎಲ್ಲದರ ಬಗ್ಗೆಯೂ ಕೂಡ ನಿರ್ಣಯ ಆಗುತ್ತೆ. ಯಾಕಂತಂದರೆ ಈ ಒಂದು ಪ್ರದೇಶದಲ್ಲಿ ಈಗಾಗಲೇ ತಪಾಸಣೆ ಮಾಡಲಿಕ್ಕೆ ಒಂದು ರೀತಿಯಲ್ಲಿ ಈಗಾಗಲೇ ಒಂದು ಸುತ್ತಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಜಿಲ್ಲಾಧಿಕಾರಿಗಳು ಯಾವ ಮಾರ್ಗಸೂಚಿಯನ್ನು ಕೊಡ್ತಾರೆ ಆ ಒಂದು ಮಾರ್ಗಸೂಚಿಯ ಪ್ರಕಾರ ಇಲ್ಲಿ ತಪಾಸಣೆ ಮಾಡುವ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಪ್ರತಿದಿನ ಈ ಒಂದು ಪ್ರದೇಶದಿಂದ ಕೇರಳದಿಂದ ರಾಜ್ಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಅದೇ ರೀತಿಯಾದಂಥ ತರಕಾರಿ ಆಗಿರ್ಬೋದು, ಇನ್ನಿತರ ವಿಚಾರವಾಗಿ ಮೈಸೂರನ್ನೇ ಕೇರಳ ಅವಲಂಬಿತ ಆಗಿರ್ಬೋದು. ಈ ಕಾರಣದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರಾಗಿರ್ಬೋದು, ಅಲ್ಲಿನ ಜನ ಆಗಿರ್ಬೋದು, ಎಲ್ಲರೂ ಕೂಡ ಬರ್ತಾರೆ. ಈ ಕಾರಣದಿಂದಾಗಿ ಈ ಒಂದು ಪ್ರದೇಶದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಿಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ. ಇವತ್ತು ಅಥವಾ ನಾಳೆ ಒಳಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ತಪಾಸಣಾ ಕೇಂದ್ರವನ್ನು ಸ್ಥಾಪನೆ ಮಾಡುವ ಸಾಧ್ಯತೆಗಳು ಇರುವಂಥದ್ದು. ರೆಹಮಾನ್, ಎಸ್ ದಿಲೀಪ್, ಮಾತಾಡ್ತೀನಿ ಮತ್ತಷ್ಟು ನಿಮ್ಮ ಜೊತೆಗೆ. ಹಾಗೆ ಈಗ ಮಂಗಳೂರಿನ ಪರಿಸ್ಥಿತಿ ನೋಡ್ತಾ ಹೋಗೋಣ. ಇನ್ನು ಕೇರಳದಲ್ಲಿ JN.1 ಪತ್ತೆ ಆಗಿರೋದ್ರಿಂದಾಗಿ ಕರ್ನಾಟಕ ಮತ್ತು ಕೇರಳ ಗಡಿಯಲ್ಲೂ ಕೂಡ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಉಳ್ಳಾಲ ತಾಲೂಕು ತಲಪಾಡಿ ಗಡಿಯಲ್ಲಿ ತಪಾಸಣೆನೇ ಇಲ್ಲ ಈಗ. ಸೊ ಗಡಿ ಪ್ರದೇಶದಿಂದ ಸೋಂಕು ರಾಜ್ಯಕ್ಕೆ ಹರಡುವಂತಹ ಸಾಧ್ಯತೆ ಇದೆ. ಆದ್ರೂ ಕೂಡ ಇಲ್ಲಿ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಇನ್ನೂ ಕೂಡ ಕರ್ನಾಟಕ ಕೇರಳ ಗಡಿಯಲ್ಲಿ ಕೊರೋನಾ ಆತಂಕ ಇದ್ರೂ ಕೂಡ ಇಲ್ಲಿ ಉಳ್ಳಾಲ ತಾಲೂಕು ತಲಪಾಡಿ ಗಡಿಯಲ್ಲಿ ಮಾತ್ರ ಇನ್ನೂ ಯಾವುದೇ ರೀತಿ ತಪಾಸಣೆ ನಡೀತಾ ಇಲ್ಲ, ಏನು ಕೂಡ ಇಲ್ಲ. ಕರೆಕ್ಟ್, ಇದನ್ನೇ ಮಾಡೋದು. ಏನು ಅಂದರೆ ಇಷ್ಟೊಂದೆಲ್ಲ ಭಯ ಆತಂಕ ಸೃಷ್ಟಿಯಾಗಿರುತ್ತೆ. ಆದರೆ ನಮ್ಮವರಿಂಗಂತ ಮೈ ಮರೆತು ಕೂತು ಬಿಟ್ಟಿರ್ತಾರೆ. ಸೊ ಹೀಗಾಗಿ ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಬನ್ನಿ ಪೃಥ್ವಿರಾಜ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ನಾವು ಗಮನಿಸ್ತಾ ಇದ್ವಿ ಬೇರೆ ಬೇರೆ ಕಡೆಗೆ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ. ಆದರೆ ಯಾಕೋ ಒಂದು ಲೆಕ್ಕದಲ್ಲಿ ಅಸಡ್ಡೆ ಕಾಣ್ತಾ ಇದೆ ಈ ಕಡೆ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ. ಎಲ್ಲಿಂದ ಈ ಕೇರಳದ ಪ್ರಯಾಣಿಕರು ಬರ್ತಾರೆ, ಅಲ್ಲಿ ಯಾವುದೇ ಒಂದು ವ್ಯವಸ್ಥೆಗಳಿಲ್ಲ, ಜೊತೆಗೆ ಯಾವುದೇ ತಪಾಸಣೆಗಳಿಲ್ಲ. ಏನು ನಡೀತಾ ಇದೆ ಅಲ್ಲಿ? ಖಂಡಿತ ರಂಗನಾಥ್, ಏನು ಭಾರತದಲ್ಲಿ ಏನು ಕೊರೋನಾ ಸಂಖ್ಯೆಗಳು ಕಂಡು ಬರ್ತಾ ಇದೆ ಅದರಲ್ಲಿ 90ಕ್ಕೂ ಹೆಚ್ಚು ಭಾಗ ಏನು ಪಾಸಿಟಿವ್ ಕೇಸ್ಗಳು ಕಂಡು ಬರ್ತಾ ಇರೋಂಥದ್ದು ಕೇರಳದಲ್ಲಿ. ಸೊ ಅಲ್ಲಿ ಹೊಸ ವೈರಸ್ ಕೂಡ ಕಂಡು ಬಂದಿದೆ. ಸೊ ಇದರಿಂದಾಗಿ ಸಾಕಷ್ಟು ಅಲರ್ಟನ್ನು ಈ ಒಂದು ಪ್ರದೇಶಗಳಲ್ಲಿ ಮಾಡಬೇಕಾಗಿತ್ತು, ಆದರೆ ಇನ್ನೂ ಮಾಡಿಲ್ಲ. ಯಾಕೆಂತ ಹೇಳಿದರೆ ಮಂಗಳೂರಿನ ತಲಪಾಡಿ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20ಕ್ಕೂ ಹೆಚ್ಚು ಗಡಿ ಪ್ರದೇಶಗಳಿದೆ. ಎಲ್ಲ ಗಡಿ ಪ್ರದೇಶಗಳಲ್ಲೂ ಕೂಡ ಯಾವುದೇ ರೀತಿ ತಪಾಸಣೆ ನಡೀತಾ ಇಲ್ಲ. ಸದ್ಯಕ್ಕೆ ತಲಪಾಡಿ ಗಡಿ ಭಾಗದಲ್ಲಿ ಇದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ ಏನು ಈ ಭಾಗದಲ್ಲಿ ಕೇರಳ ಆ ಕಡೆಗಾಗುತ್ತೆ.
ಅಲ್ಲಿಂದ ಬರುವಂತಹ ಎಲ್ಲ ವಾಹನಗಳು ಕೂಡ ಪ್ರತಿನಿತ್ಯ ಎಂದಿನಂತೆ ಬರ್ತಾ ಇರುವಂಥದ್ದು. ಅಂದರೆ ಏನು ಪ್ರತಿನಿತ್ಯ ಕೇರಳ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮಂಗಳೂರಿಗೆ ಕೇರಳಿಗರು ಬರ್ತಾರೆ. ಅಂದರೆ ವಿದ್ಯಾರ್ಥಿಗಳಿರ್ಬೋದು, ಉದ್ಯೋಗಕ್ಕೆ ಹೋಗುವಂಥವ್ರು ಇರ್ಬೋದು, ಮತ್ತು ಬೇರೆ ಬೇರೆ ವಿವಿಧ ಕಾರಣಗಳಿಂದ ಬರುವಂಥವ್ರು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಅಲ್ಲಿ ಕೇರಳ ಬಸ್ಗಳಲ್ಲಿ ಕೂಡ ಪ್ರೈವೇಟ್ ಬಸ್, ಗೌರ್ಮೆಂಟ್ ಬಸ್ ಎಲ್ಲ ಬಸ್ಗಳಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಸೊ ಬಂದು ಅವರು ಪ್ರತಿನಿತ್ಯ ವಾಪಸ್ ಹೋಗುವಂಥದ್ದು. ಅಂದರೆ ಕೇವಲ ಇಲ್ಲಿ ಬರೋದಂತ ಅಲ್ಲ, ಅಪ್ ಆ್ಯಂಡ್ ಡೌನ್ ಮಾಡುವಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಆದರೆ ಈ ಒಂದು ಭಾಗದಲ್ಲಿ ಯಾವುದೇ ರೀತಿ ಏನು ಕಳೆದ ಬಾರಿಗಳೆಲ್ಲ ಒಂದು ಚೆಕ್ ಪೋಸ್ಟ್ ಮತ್ತು ಶೆಡ್ಗಳನ್ನೆಲ್ಲ ಹಾಕಿದ್ರು, ಅದು ಯಾವುದೂ ಕೂಡ ಈಗ ಎಲ್ಲವನ್ನೂ ಕೂಡ ತೆರವುಗೊಳಿಸಲಾಗಿದೆ. ಸದ್ಯಕ್ಕೆ ಹಾಕುವಂಥ ಲಕ್ಷಣಗಳು ಕೂಡ ಯಾವುದು ಕಾಣ್ತಾ ಇಲ್ಲ. ಸೊ ಇದರಿಂದಾಗಿ ಇಲ್ಲಿ ಸಾಕಷ್ಟು ಆತಂಕ ಎದುರಾಗಿರುವಂಥದ್ದು. ಅಂದರೆ ಏನು ಪ್ರಮುಖವಾಗಿ ಕೇವಲ ಅಲ್ಲಿಂದ ಬರುವಂಥವ್ರು ಮಾತ್ರ ಅಲ್ಲ, ಅಂದರೆ ನಿತ್ಯ ಪ್ರಯಾಣಿಕರಾಗಿ ಬರುವಂಥವ್ರು ಮಾತ್ರ ಅಲ್ಲ, ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7-8 ಮೆಡಿಕಲ್ ಕಾಲೇಜುಗಳು ಇರುವಂಥದ್ದು, ಸಾಕಷ್ಟು ಪ್ರಸಿದ್ಧ ಆಸ್ಪತ್ರೆಗಳಿರುವಂಥದ್ದು, ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆ ಕೂಡ ಪ್ರಸಿದ್ಧವಾಗಿರುವಂಥದ್ದು. ಸೊ ಅಲ್ಲಿ ಚಿಕಿತ್ಸೆ ಪಡೀಲಿಕ್ಕೆ ಕೇರಳದಿಂದ ಬರ್ತಾರೆ. ಸೊ ಅಲ್ಲಿಂದ ಬರುವಂಥವರು ಏನು ಸಾಕಷ್ಟು ಸಂಖ್ಯೆಯಲ್ಲಿ ಅವರಿಗೆ ಯಾವುದೇ ರೀತಿ ಯಾವ್ದಾದ್ರು ಸೋಂಕುಗಳು ಇರುವಂಥ ಸಾಧ್ಯತೆಗಳಿರುತ್ತೆ, ಅಂಥದ್ದನ್ನು ಮಾನಿಟರ್ ಮಾಡುವಂಥ ಕೆಲಸ ಆಗ್ತಾ ಇದೆ ಅನ್ನೋದು ಜಿಲ್ಲಾಡಳಿತ ಸ್ಪಷ್ಟವಾಗಿ ಇನ್ನೂ ಸ್ಪಷ್ಟಪಡಿಸಿಲ್ಲ. ಸದ್ಯಕ್ಕೆ ಏನು ತಲಪಾಡಿ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗಡಿ ಭಾಗಗಳಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.